ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಆನ್ಲೈನ್ ಮುಖಾಂತರ ಯಾವ ತರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಹೊಸ ಅಪ್ಡೇಟ್ ಕೂಡ ಈ ಒಂದು ಲಿಂಕ್ ಮಾಡುವ ವಿಧಾನದಲ್ಲಿ ಆಡ್ ಆಗಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ನಿಮ್ಮ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ವಿಧಾನವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಲೇಟೆಸ್ಟ್ ಅಪ್ಡೇಟ್ಗಳ ಮಾಹಿತಿಗಳು ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನಾವು ಈ ಫಿಲ್ಲಿಂಗ್ ಅನ್ನೋ ಒಂದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಬರಬೇಕಾಗತ್ತೆ. ಬಂದ ನಂತರ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಪೇಜು ಈ ತರ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಕೆಳಗಡೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ನೀವು ಇಲ್ಲಿ ಹಾಕಿದ ನಂತರ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ನಿಮಗೆ ಒಂದು ಪಾಪ್ಅಪ್ ಮೆಸೇಜ್ ಓಪನ್ ಆಗುತ್ತೆ. ಪ್ಯಾನ್ ನಾಟ್ ಲಿಂಕ್ಡ್ ವಿತ್ ಆಧಾರ್, ಪ್ಲೀಸ್ ಕ್ಲಿಕ್ ಆನ್ ಲಿಂಕ್ ಆಧಾರ್ ಅಂತ ಹೇಳಿ ಒಂದು ಬ್ಲೂ ಕಲರ್ ಲೈನ್ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಲಿಂಕ್ ಆಧಾರ್ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ನಾನು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಹಾಕಿದ್ದೀನಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಅದರ ನಂತರ ಇಲ್ಲಿ ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಆನ್ಲೈನ್ ಮುಖಾಂತರ ನೀವು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವಾಗ 1000 ರೂಪಿ ಟ್ಯಾಕ್ಸ್ ಅನ್ನ ಅಥವಾ ದಂಡವನ್ನ ನೀವು ಆನ್ಲೈನ್ ನಲ್ಲಿ ಕಟ್ಟಬೇಕಾಗತ್ತೆ. ಆ ಒಂದು ದಂಡವನ್ನ ಕಟ್ಟಬೇಕು ಅಂತಂದ್ರೆ 500 ಅದರ್ ರಿಸಿಪ್ಟ್ಸ್ ಅಂತ ಹೇಳಿ ಈ ಒಂದು ಆಪ್ಷನ್ ಅನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಹೈಲೈಟ್ ಮಾಡಿದ್ದೇನೆ. ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಒಂದು ಪಾಪ್ಅಪ್ ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪ್ಯಾನ್, ಅಂದ್ರೆ ನೀವು ಈ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಲ್ಲ, ಪೇಮೆಂಟ್ ಅನ್ನ ಮಾಡಿಲ್ಲ, ಹಾಗಾಗಿ ಯಾವುದೇ ಒಂದು ಪೇಮೆಂಟ್ ಆಗಿರೋ ಒಂದು ಮಾಹಿತಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಇವಾಗ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪೇಮೆಂಟ್ ಮಾಡ್ಬೇಕಲ್ವಾ, ಆನ್ಲೈನ್ ಮುಖಾಂತರ 1000 ರೂಪಿ ದಂಡವನ್ನ ಕಟ್ಬೇಕಲ್ವಾ. ಹಾಗಾಗಿ ಇಲ್ಲಿ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇ ಪೇ ಟ್ಯಾಕ್ಸ್ ಅಂತ ಹೇಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಬಾಕ್ಸ್ಗಳು ಇದಾವೆ. ಅದರಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗತ್ತೆ. ಬಟ್ ಇನ್ನು ಪಕ್ಕದಲ್ಲಿರುವಂತಹ ಒಂದು ಬಾಕ್ಸ್ ಅಲ್ಲಿ ಕೂಡ ಇನ್ನೊಂದ್ಸತಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಕನ್ಫರ್ಮ್ ಮಾಡಿ. ಅದರ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಕೊಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇ ಪೇ ಟ್ಯಾಕ್ಸ್ ನಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಥ್ರೂ ಮೊಬೈಲ್ OTP, ಕ್ಲಿಕ್ ಕಂಟಿನ್ಯೂ ಟು ಮೇಕ್ ಎ ನ್ಯೂ ಪೇಮೆಂಟ್ ಅಂತ ಇದೆ. ಇಲ್ಲಿ ನೋಡಿ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಬಂದಿದೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ದಲ್ಲಿ ಇರುವಂತ ಹೆಸರು ಡಿಸ್ಪ್ಲೇ ಆಗಿದೆ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಇ ಪೇ ಟ್ಯಾಕ್ಸ್ ಅಂತ ಹೇಳಿ ಬಂದಿದೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಇದೆ. ನೀವು ನಿಮ್ಮ ಒಂದು ದಂಡವನ್ನ ಕಟ್ಟಬೇಕು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಗೆ ಕಟ್ತಾ ಇದ್ದೀರಾ, ಹಾಗಾಗಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನ್ಯೂ ಪೇಮೆಂಟ್ ಅಂತ ಹೇಳಿ ಇಲ್ಲಿ ಬರುತ್ತೆ ನೋಡಿ. ಈಗ ನೀವು ಹೊಸದಾಗಿ ಪೇಮೆಂಟ್ ಮಾಡ್ತಾ ಇದ್ದೀರಲ್ವಾ, ಹಾಗಾಗಿ ನ್ಯೂ ಪೇಮೆಂಟ್ ಅಂತ ಹೇಳಿ ಬಂದಿದೆ. ಇಲ್ಲಿ ನೀವು ಇವಾಗ ಯಾವ ಇಯರ್ ಅಲ್ಲಿ ಕಟ್ತಾ ಇದ್ದೀರೋ, 2025-26 ಅಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಅಸೆಸ್ಮೆಂಟ್ ಇಯರ್ ನ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಟೈಪ್ ಆಫ್ ಪೇಮೆಂಟ್ ನಾನು ಹೇಳಿದ ಹಾಗೆ ನಿಮ್ಗೆ ಅದರ್ ರಿಸಿಪ್ಟ್ ಅಂತ ಇದೆ ಅಲ್ವಾ, ಅದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಾನು ನಿಮ್ಗೆ ಹೇಳಿದ್ದೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿ. ಆ ಅಪ್ಡೇಟ್ ಏನಪ್ಪಾ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲು ಇವ್ಯಾವುದು ಆಪ್ಷನ್ಗಳು ಇದ್ದಿದ್ದಿಲ್ಲ, ಸರಿನಾ? ನಿಮ್ಗೆ ಇಷ್ಟು ಮಾತ್ರನೇ ಇತ್ತು. ಇದೆರಡನ್ನ ನೀವು ಇವೆರಡನ್ನ ಆಪ್ಷನ್ ಚೂಸ್ ಮಾಡ್ಕೊಂಡಿದ್ರೆ ಸಾಕಾಗಿತ್ತು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿತ್ತು. ಆದ್ರೆ ಇವಾಗ ಹೊಸದಾಗಿ ಆಡ್ ಆಗಿರುವಂತ ಈ ಆಪ್ಷನ್ಗಳು ಇದಾವೆ ನೋಡಿ. ಇಲ್ಲಿ ನಾವು ಚೂಸ್ ಮಾಡ್ಕೋಬೇಕಾಗಿರುವಂತ ಮೊದಲೇ ಆಪ್ಷನ್ ಫೀಸ್ ಫಾರ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್ ಅಂತ ಇದೆ. ಅಂದ್ರೆ ನಾವು ತಡವಾಗಿ ಲಿಂಕ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಅಂತ ಹೇಳಿ. ಸೊ ನಾವಿಲ್ಲಿ ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಇಲ್ಲಿ ಇನ್ಕಮ್ ಟ್ಯಾಕ್ಸಿಗೆ ಎಷ್ಟು ದಂಡವನ್ನ ಕಟ್ತಾ ಇದ್ದೀರಾ ಅಂತ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1000 ರೂಪಿ ದಂಡವನ್ನ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಮೆಥಡ್ಗೆ ಬಹಳಷ್ಟು ಆಪ್ಷನ್ಗಳು ಇದಾವೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರೋ, ಡೆಬಿಟ್ ಕಾರ್ಡ್ ಇಂದ ಮಾಡ್ತಿರೋ, UPI ಇಂದ ಮಾಡ್ತಿರೋ, ಯಾವ್ದಾದ್ರು ಒಂದು ಮೆಥಡ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನಾನು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಡೆಬಿಟ್ ಕಾರ್ಡ್ ಇಂದ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದರ ನಂತರ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಪೇ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಪೇ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಕಂಡೀಷನ್ ಇರುವಂತ ಒಂದು ಕನ್ಸೆಂಟ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಐ ಅಗ್ರಿ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ. ಈ ಒಂದು ಕನ್ಸೆಂಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ಅಕೌಂಟ್ ನಂಬರ್ ವ್ಯಾಲಿಡೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಅನ್ನ ಹಾಕಿ ಕಾಣ್ತಾ ಇರುವಂತ ಕ್ಯಾಪ್ಚನ್ ಹಾಕಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕೊಟ್ಟಿರುವಂತ ಅಕೌಂಟ್ ಡೀಟೇಲ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಒಂದು ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಬಂದಿರುತ್ತೆ. ಅದನ್ನ ಹಾಕಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಕಾರ್ಡ್ ಸ್ಟೇಟಸ್, ಅಕೌಂಟ್ ಡೀಟೇಲ್ಸ್, ಅಕೌಂಟ್ ಸ್ಟೇಟಸ್ ಏನಿದೆ ಅದೆಲ್ಲ ಬಂದಿರುತ್ತೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಅಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಅಲ್ಲಿ ಇರುವಂತ ಡೀಟೇಲು, ಹೆಸರು, ವ್ಯಾಲಿಡಿಟಿ, ಪಿನ್ ನಂಬರ್ ಅನ್ನ ಹಾಕಿಬಿಟ್ಟು ಕ್ಯಾಪ್ಚನ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ರೆಫರೆನ್ಸ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಸ್ಟೇಟಸ್ ಸಕ್ಸಸ್ಫುಲ್ ಆಗುತ್ತೆ ನಿಮ್ಮ ಒಂದು ಪೇಮೆಂಟ್ ಅದ್ದು. ಈ ಒಂದು ಸ್ಟೇಜ್ ಅಲ್ಲಿ ನೀವು ಯಾವುದೇ ತರ ರಿಫ್ರೆಶ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಪ್ಲೀಸ್ ಡೋಂಟ್ ರಿಫ್ರೆಶ್ ಆರ್ ಕ್ಲೋಸ್ ದಿಸ್ ಪೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದರ ನಂತರ ನಿಮ್ಮ ಒಂದು ಪೇಮೆಂಟ್ ಲಾಸ್ಟ್ ಪ್ರೊಸೀಜರ್ ಇಲ್ಲಿ ಬಂದು ನಿಂತಿರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ಇವಾಗ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನೀವು ಯಾವುದೇ ತರ ಏನು ಕ್ಲಿಕ್ ಮಾಡೋದಾಗ್ಲಿ ನಂತರ ರಿಫ್ರೆಶ್ ಮಾಡೋದಾಗ್ಲಿ ಮಾಡೋ ಅಗತ್ಯ ಇಲ್ಲ. ರೀಡೈರೆಕ್ಟ್ ಆಗಿ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಪೇಜ್ಗೆ ಹೋಗುತ್ತೆ. 5 ಸೆಕೆಂಡ್ ಟೈಮ್ ತಗೊಳುತ್ತೆ. ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ದ ಚಾನಲ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್, ಇಲ್ಲಿ ನೀವು ಪೇಮೆಂಟ್ ಮಾಡಿರುವಂತಹ ಒಂದು ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನೀವು ನಿಮ್ಮ ಒಂದು ಇದು ಸೆಕೆಂಡ್ ಸ್ಟೆಪ್. ನಾನು ಎಷ್ಟೋ ತನಕ ನಿಮ್ಮ ಒಂದು ಪೇಮೆಂಟ್ ಮಾಡೋದು ಅದು ಫಸ್ಟ್ ಸ್ಟೆಪ್ ಆದ್ರೆ ಇದು ಸೆಕೆಂಡ್ ಸ್ಟೆಪ್. ಮತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಬರಬೇಕಾಗತ್ತೆ. ಲಿಂಕ್ ಆಧಾರ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಅದರ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಯುವರ್ ಪೇಮೆಂಟ್ ಡೀಟೇಲ್ಸ್ ಆರ್ ವೆರಿಫೈಡ್, ಪ್ಲೀಸ್ ಕ್ಲಿಕ್ ಆನ್ ಕಂಟಿನ್ಯೂ ಟು ಪ್ರೊಸೀಡ್ ವಿತ್ ಸಬ್ಮಿಷನ್ ಆಫ್ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇವಾಗ ನಿಮ್ಮ ಒಂದು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ನೀವು ಕೊಡಬೇಕಾಗತ್ತೆ. ಹಾಗಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ, ಆಧಾರ್ ಕಾರ್ಡ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ನಂತರ ಪ್ಯಾನ್ ಕಾರ್ಡ್ ದಲ್ಲಿ ಇರುವಂತಹ ಹೆಸರನ್ನ ನೀವು ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ವೀಕ್ಷಕರೇ, ಕನ್ಫ್ಯೂಷನ್ ಆಗಬೇಡಿ. ನಾನು ನಿಮ್ಗೆ ಈ 2 ಆಪ್ಷನ್ ಗಳಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ 2 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಬರ್ತ್ ಇನ್ ಆಧಾರ್ ಕಾರ್ಡ್ ಅಂತ ಇದೆ. ಸೊ ಇಲ್ಲಿ ಮೊದಲು ಆಧಾರ್ ಕಾರ್ಡ್ ದಲ್ಲಿ ಇಯರ್ ಅಷ್ಟೇ ಟೈಪ್ ಮಾಡ್ತಾ ಇದ್ರು, 1990, 1980 ಅಂತ ಹೇಳಿ. ಸೊ ಹಾಗಾಗಿ ಪೂರ್ತಿ ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಇದನ್ನ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬರೀ 1990, 1920 ಅಂತ ಹಿಂಗೇನಾದ್ರೂ ಇರುತ್ತಲ್ವಾ, ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು. ಆ ತರ ಇದ್ರೆ ಇದನ್ನ ಕ್ಲಿಕ್ ಮಾಡಿ. ಇಲ್ದಿದ್ರೆ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಷ್ಟೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವ್ಯಾಲಿಡೇಟ್ ಮೇಲೆ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಮತ್ತೆ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರುತ್ತೆ, ಅದನ್ನ ಹಾಕ್ಬಿಟ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೋಡಿ ಇಲ್ಲಿ ಯುವರ್ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂಡ್ ಸೆಂಟ್ ಫಾರ್ ವ್ಯಾಲಿಡೇಷನ್. ಇನ್ ಕೇಸ್ ರಿಕ್ವೈರ್ಡ್ ಪ್ಲೀಸ್ ಚೆಕ್ ದ ಸ್ಟೇಟಸ್ ಆಫ್ಟರ್ 48 hours ಕ್ಲಿಕಿಂಗ್ ಆನ್ ಲಿಂಕ್ ಆಧಾರ್ ಸ್ಟೇಟಸ್. ಸೊ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲ ಅಂತ ಹೇಳಿ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇತ್ತಂದ್ರೆ ನೀವು 48 hours ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತ ತಿಳ್ಕೋಬೇಕು ಅಂದ್ರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಗೆ ಬರಬೇಕಾಗುತ್ತೆ. ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಒಂದು ಮೆಸೇಜ್ ಪಾಪ್ಅಪ್ ಅಲ್ಲಿ ತೋರಿಸುತ್ತೆ. ಯುವರ್ ಪ್ಯಾನ್, ಇಲ್ಲಿ ಪ್ಯಾನ್ ನಂಬರ್ ಇದೆ, ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ನಂಬರ್ ಅಂತ ಹೇಳಿ. ಸೊ ಇವಾಗ ನಾವು ಹೇಳಿ ಕೊಟ್ಟಿರುವಂತಹ ಪ್ರೊಸೀಜರು ಕಂಪ್ಲೀಟ್ ಆಗಿದೆ. ನಮ್ಮ ಒಂದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಒಂದು ಪ್ರೊಸೀಜರ್ ಇರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡುವಂತದ್ದು. ಸೊ ವೀಕ್ಷಕರೇ, ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ, ನಾನು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.